ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಎಂದು ಒಟ್ಟಾಗಿ ಸೇರಿ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, 41ನೇ ಅಧ್ಯಾಯ, ಚಾಪ್ಟರ್ 41. 41ನೇ ಕೀರ್ತನೆ ಕೂಡ ದಾವಿದನ ಕೀರ್ತನೆಯಾಗಿತ್ತು. 150 ಕೀರ್ತನೆಗಳಲ್ಲಿ 75 ಕೀರ್ತನೆಗಳನ್ನು ಅರ್ಧಕ್ಕರ್ಧ ದಾವಿದನು ಬರೆದಂಥ ಕೀರ್ತನೆಗಳು. ಅದರಲ್ಲಿ 41ನೇ ಕೀರ್ತನೆ ಕೂಡ ದಾವಿದನು ಬರೆದಂಥ ಕೀರ್ತನೆ. 40ನೇ ಕೀರ್ತನೆ ದಾವಿದನ ಕೀರ್ತನೆ, 41 ಕೂಡ ದಾವಿದನ ಕೀರ್ತನೆ. ಇದರಲ್ಲಿ ಒಂದು ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ, 40ನೇ ಕೀರ್ತನೆ ಅದು ಮೆಸ್ಸಿಯನ ಕೀರ್ತನೆ, 41 ಸಹ ಮೆಸ್ಸಿಯನ ಕೀರ್ತನೆ ಆಗಿದೆ ಎಂಬುದಾಗಿ ಹೇಳುವುದಕ್ಕೆ ಸಂತೋಷ ಪಡ್ತೇನೆ. ಯಾಕಂತೇಳಿದರೆ ಮೆಸ್ಸಿಯನ ಕುರಿತಾಗಿ ಪ್ರತಿ ಕೀರ್ತನೆಗಳಲ್ಲಿಯೂ ಇದೆ. ಯಾಕಂತೇಳಿದರೆ ಲೂಕನ ಸುವಾರ್ತೆ 24:44 ಯೇಸು ಕರ್ತನು ತಾನೇ ಕೀರ್ತನೆಗಳಲ್ಲಿ ಕೂಡ ಪ್ರವಾದನೆಗಳಿದ್ದವು ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಶಿಷ್ಯರಿಗೆ ಹೇಳಿದಂಥ ಮಾತು ನಾವು ಲೂಕ 24:44 ನೋಡ್ತೇವೆ. ಹಾಗಾದರೆ ಕೀರ್ತನೆಗಳು, ಪ್ರಾರ್ಥನೆಗಳು, ಕೀರ್ತನೆಗಳು, ಪ್ರವಾದನೆಗಳು ಮತ್ತು ಈ ಕೀರ್ತನೆಗಳಿಂದ ನಮಗೆ ಪ್ರಾಯೋಗಿಕವಾದಂಥ ಸಂಗತಿಗಳು ಕೂಡ ಇರುವಂಥದ್ದನ್ನು ನಾವು ಗಮನಿಸಬಹುದು. ಸರಿ, ಹಾಗಾದರೆ ನಾವು ಕೀರ್ತನೆ 41 ಅಂದರೆ ಮೆಸ್ಸಿಯನ ಕುರಿತಾದ ಕೀರ್ತನೆಯನ್ನು ಒಂದೊಂದಾಗಿ ಒಂದೊಂದು ವಚನವಾಗಿ ನಾವು ನೋಡಿಕೊಳ್ಳೋಣ. 1ನೇ ವಚನದಲ್ಲಿ, ದಿಕ್ಕಿಲ್ಲದವನನ್ನು ಪರಾಂಬರಿಸುವವನು ಧನ್ಯನು. ಈ ಕೀರ್ತನೆಗಳಲ್ಲಿ ಆಗಾಗ ಬರುವಂಥ ಒಂದು ಪದಗಳು ಏನಂದರೆ, ಧನ್ಯತೆ ಕುರಿತಾದ ಕೀರ್ತನೆಗಳು. ಕನಿಷ್ಠ ಒಂದು 16 ಕೀರ್ತನೆಗಳು, ಅಂದರೆ ಭಾಳ ಕೀರ್ತನೆಗಳಿದೆ. ಆದರೆ ಈ ಧನ್ಯರಂತ ಹೇಳುವಂಥ, ಸಂಬೋಧಿಸುವಂಥ, ಸೂಚಿಸುವಂಥ ವ್ಯಕ್ತಿಗಳು 16 ವಿಧವಾದ ಜನರು ಧನ್ಯರು ಎಂಬುದಾಗಿ. ಉದಾಹರಣೆಗೆ ಕೀರ್ತನೆ 1ನೇ ಅಧ್ಯಾಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥವರು ಧನ್ಯರು. 2ನೇ ಕೀರ್ತನೆಯಲ್ಲಿ ದೇವರಲ್ಲಿ ಭರವಸೆ ಇಡುವವರು ಧನ್ಯರು. ಕೀರ್ತನೆ 32ರಲ್ಲಿ ಪಾಪ ಕ್ಷಮೆಯನ್ನು ಹೊಂದಿದವರು, ಯಾವನ ಪಾಪ ಅಪರಾಧ ದೇವ್ರ ಲೆಕ್ಕಕ್ಕೆ ತರೋದಿಲ್ವೋ ಅಂಥವರು ಧನ್ಯರು. ಅದೇ ರೀತಿಯಾಗಿ ಕೀರ್ತನೆ 41ರಲ್ಲಿ ನಾವು ನೋಡುವಾಗ, ದಿಕ್ಕಿಲ್ಲದವನನ್ನು ಪರಾಂಬರಿಸುವಂಥವರು ಅಂದರೆ ಅನಾಥರು, ದಿಕ್ಕಿಲ್ಲದವರು, ನಿರ್ಗತಿಗರು, ಅಂಥವ್ರನ್ನ ನೋಡಿಕೊಳ್ಳುವಂಥವರು, ಪೋಷಣೆ ಮಾಡುವಂಥವರು ಧನ್ಯರು. ಸ್ಪೆಷಲ್ಲಾಗಿ ಒಂದು ವಾಗ್ದಾನ ಕೊಡಲಾಗಿದೆ. ಈಗಾಗಲೇ ಕೆಲವರು ಆ ರೀತಿಯಾದಂಥ ಒಂದು ಸೇವೆಯನ್ನೇ ಬಹಳಷ್ಟು ಮಾಡ್ತಾ ಇದ್ದಾರೆ ಪ್ರತ್ಯೇಕವಾಗಿ. ಅದನ್ನು ನೋಡುವಾಗ ನನಗೆ ಭಾಳ ಖುಷಿಯಾಗ್ತದೆ. ಯಾಕಂದರೆ ದಿಕ್ಕಿಲ್ಲದಂಥವರನ್ನು, ಅಗತ್ಯತೆಯಲ್ಲಿ ಇರುವಂಥವರನ್ನು ಪರಾಮರಿಸುವಂಥವರು, ಪೋಷಣೆ ಮಾಡುವಂಥವರು ಧನ್ಯರಂತ ದೇವರು ತಾನೇ ಮೆಸ್ಸಿಯನ ಕೀರ್ತನೆಯಲ್ಲಿ ಹೇಳಿರುವಂಥದ್ದು ಬಹಳ ಪ್ರೋತ್ಸಾಹಕಾರಿಯಾದಂಥ ವಿಷಯ. ಯೆಹೋವನು ಅವನನ್ನು, ಅಂದರೆ ದಿಕ್ಕಿಲ್ಲದವ್ರನ್ನ ಯಾರು ನೋಡ್ಕೊಳ್ತಾರೆ ಅಂಥವರನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು. ವಾವ್, ಸ್ಪೆಷಲ್ ಪ್ರಾಮಿಸ್, ವಿಶೇಷವಾದಂಥ ಒಂದು ವಾಗ್ದಾನ. ಯಾರಿಗೆ ಅಂದರೆ, ಯಾರ್ಯಾರು ಅನಾಥರು, ಬಡವರು, ವಿಧವೆಯವರು, ಕೊರತೆಯಲ್ಲಿರುವಂಥ ವ್ಯಕ್ತಿಗಳನ್ನು ನೋಡಿಕೊಳ್ತಾ ಇದ್ದಾರೋ, ಪೋಷಣೆ ಮಾಡ್ತಿದ್ದಾರೋ, ಅಥವಾ ಈ ಮಾತಿನಲ್ಲಿ ಪರಾಂಬರಿಸುತ್ತಾ ಇದ್ದಾರೋ ಅಂಥವರು ಧನ್ಯರು. ಅಂಥವ್ರಿಗೆ ಏನಾದರೂ ಆಪತ್ಕಾಲ ಏನಾದರೂ ಇದ್ದರೆ ಅಂಥವರಿಗೆ ಸ್ಪೆಷಲಾಗಿ, ವಿಶೇಷವಾಗಿ ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು. ಎಂಥ ಮಾತು! ಒಂದು ಸಾರಿ ಜಾರ್ಜ್ ಮುಲ್ಲರ್ ಎಂಬಂಥ ದೇವ ಭಕ್ತರು ಸಾವಿರಾರು ಅನಾಥರನ್ನು ನೋಡ್ಕೊಳ್ತಾ ಇದ್ದರು.
ಅವರು ಅಸ್ವಸ್ಥರಾಗಿದ್ದಾಗ ಅವರ ಚಿಕ್ಕ ಮಗಳು ಜಾರ್ಜ್ ಮುಲ್ಲರ್ ಹತ್ತಿರ ಬಂದಿದ್ದಾಗ ಅವ್ರು ಹೇಳಿದ್ರಂತೆ, ಜಾರ್ಜ್ ಮುಲ್ಲರ್, ಮಗಳೇ, ನಾನು ಅಸ್ವಸ್ಥನಾಗಿದ್ದೇನೆ. ಒಂದು ವೇಳೆ ನಾನು ಇಹಲೋಕದ ಯಾತ್ರೆಯನ್ನು ಮುಗಿಸಿ ಹೊರಟು ಹೋದರೆ, ಅಂದರೆ ಸತ್ತು ಹೋದರೆ, ಮತ್ತು ಇನ್ನೊಂದು ವಿಷಯ, ನಿನಗೋಸ್ಕರವಾಗಿ ನಾನು ಏನೂ ಕೂಡಿಸಿಟ್ಟಿಲ್ಲ, ಆದರೆ ನೀನು ಏನಾದರೂ ಕೊರತೆಯಲ್ಲಿದ್ದಾಗ, ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿಯಲ್ಲಿ ಒಂದು ಮಾತಿದೆ, ಅದೇನಂತೇಳಿದರೆ, ಬಡವರಿಗೆ ಸಹಾಯ ಮಾಡುವಂಥವರು ಯೆಹೋವನಿಗೆ ಸಾಲ ಕೊಟ್ಟ ಹಾಗೆ ಅಂತ ಹೇಳ್ಬಿಟ್ಟು ಆ ವಾಕ್ಯ ಅವರು ಕೋಟ್ ಮಾಡಿಬಿಟ್ಟು ಮಗಳಿಗೆ ಹೇಳ್ತಾರೆ, ಜಾರ್ಜ್ ಮುಲ್ಲರ್ ಅಯ್ಯನವರು, ನಿನಗೆ ಯಾವಾಗ ಕೊರತೆ ಇರ್ತದೋ, ಏನಾದರೂ ಅವಶ್ಯಕತೆ ಇದ್ದರೆ ದೇವರ ಹತ್ರ ಹೋಗ್ಬಿಟ್ಟು, ದೇವರೇ, ನಮ್ಮ ಅಪ್ಪನ ಕಡೆಯಿಂದ ನೀನು ಸಾಲ ತಗೊಂಡಿದ್ಯಲ್ಲ, ಆ ಸಾಲದಲ್ಲಿ ಸ್ವಲ್ಪ ನನಗೆ ಕೊಡು ಎಂಬುದಾಗಿ, ಕೇಳು ಮಗಳೇ ಎಂಬುದಾಗಿ ಹೇಳಿದ್ರಂತೆ. ಅದು ಒಂದು ರೀತಿಯಿಂದ ತಮಾಷೆಯಾಗಿ ಕಾಣಿಸಿದರೂ ಕೂಡ ಅದರಲ್ಲಿ ಸತ್ಯ ಅಡಕವಾಗಿದೆ. ಹೌದು, ದಿಕ್ಕಿಲ್ಲದಂಥವ್ರನ್ನ ಪರಾಮರಿಸುವಂಥವರು ಧನ್ಯರು. ಅಂಥವರ ಆಪತ್ಕಾಲದಲ್ಲಿ ದೇವರು ವಿಶೇಷವಾಗಿ ರಕ್ಷಿಸುವನು. ಯೆಹೋವನವನ ಪ್ರಾಣವನ್ನು ಕಾಪಾಡಿ ಉಳಿಸುವನು. ದೇವರು ಎಲ್ಲರ ಪ್ರಾಣ ಕಾಪಾಡ್ತಾರೆ, ಎಲ್ಲರ ಪ್ರಾಣವನ್ನು ಉಳಿಸ್ತಾರೆ. ಆದರೂ ಕೂಡ ಈ ದಿಕ್ಕಿಲ್ಲದವರ ಪ್ರಾಣವನ್ನು ವಿಶೇಷವಾದ ರೀತಿಯಲ್ಲಿ ದೇವರು ಕಾಪಾಡಿ ಉಳಿಸ್ತಾರೆ ಎಂಬಂಥ ವಾಗ್ದಾನ ಕೀರ್ತನೆ 41:1-2 ವಚನಗಳಲ್ಲಿ ಲಿಖಿತವಾಗಿದೆ. Psalm 41 verses 1 and 2. ಅಷ್ಟಕ್ಕೆ ಅದು ಮುಗಿದಿಲ್ಲ. ಈ ದಿಕ್ಕಿಲ್ಲದವರನ್ನು ಕಾಪಾಡುವಂಥವನ ವಿಷಯವಾಗಿ ಇನ್ನು ಮುಂದುವರಿಸ್ತಾ ಇದೆ. ಅವನು ದೇಶದಲ್ಲಿ ಧನ್ಯನೆನಿಸಿಕೊಳ್ಳುವನು. ಅಂದರೆ ದೇವರ ಮುಂದೆ ಮಾತ್ರ ಅವನು ಧನ್ಯನಲ್ಲ, ದೇಶದಲ್ಲಿ ಕೂಡ ಧನ್ಯನೆನಿಸಿಕೊಳ್ತಾನೆ ಅಂತ. ಆದ ಕಾರಣ ದೇವರು ನಮ್ಮ ದೇಶದಲ್ಲಿ ಕೂಡ ಕೆಲವು ವ್ಯಕ್ತಿಗಳನ್ನು ಮೇಲಕ್ಕೆ ಎತ್ತಿರುವಂಥದ್ದನ್ನು ನೋಡುವಾಗ ದೇವ್ರ ವಾಕ್ಯ ಎಷ್ಟು ನಿಜ, ಕೀರ್ತನೆ 41:2 ಎಷ್ಟು ನಿಜ ಎಂಬುದಾಗಿ ನಾವು ನೋಡ್ಕೊಳ್ತೀವಿ. ಯಾಕಂದರೆ ಕೆಲವರನ್ನು ದೇವರು ಎಬ್ಬಿಸಿದ್ದಾನೆ. ದಿಕ್ಕಿಲ್ಲದಂಥವ್ರು ನೋಡುವಂಥವ್ರನ್ನ ಎಬ್ಬಿಸಿದ್ದಾನೆ, ಉನ್ನತಪಡಿಸಿದ್ದಾನೆ. ದೇಶದಲ್ಲಿ ಧನ್ಯನೆನಿಸಿಕೊಳ್ಳುವರು ಅಂಥೇಳಿ. ಯೆಹೋವನೇ ಅವನನ್ನು ಶತ್ರುಗಳ ಅಧೀನಕ್ಕೆ ಕೊಡಬೇಡ. ಇವನು ಕೂಡ ಪ್ರಾರ್ಥನೆ ಮಾಡ್ತಾನೆ, ದಾವೀದನು ಕೂಡ. ಅವನು ಅಸ್ವಸ್ಥನಾಗಿ ಬಿದ್ದುಕೊಂಡಿರುವಾಗ ಯೆಹೋವನು ಅವನನ್ನು ಉದ್ಧರಿಸುವನು. ನೋಡ್ರಿ, ಬಡವರನ್ನು ನೋಡಿಕೊಂಡಂಥವರು ಏನಾದರೂ ಸಿಕ್ಕಾಗಿದ್ದರೆ, ಅಸ್ವಸ್ಥರಾಗಿದ್ದರೆ, ದೇವರು ಅಂಥ ವ್ಯಕ್ತಿಯನ್ನು ಉದ್ಧರಿಸುವನು. ವಾವ್, ಆಶ್ಚರ್ಯ. ಅವನ ರೋಗವೆಲ್ಲ ಪರಿಹರಿಸಿ ಆರೋಗ್ಯವನ್ನು ಉಂಟು ಮಾಡಿದೆಯಲ್ಲ ಸ್ವಾಮಿ. ದಾವೀದನು ಹೇಳಿದಂಥ ಮಾತು ಭಾಳ ನಾಟುವಂಥ ಮಾತಾಗಿದೆ. ಯಾಕಂತ ಹೇಳಿದ್ರೆ ಇವನು ಗಮನಿಸಿದಾಗ ಅಸ್ವಸ್ಥನಾಗಿ ಅಂಥ ವ್ಯಕ್ತಿ, ಬಡವರು ನೋಡಿಕೊಳ್ಳುವಂಥ ವ್ಯಕ್ತಿ ಅಸ್ವಸ್ಥನಾಗಿದ್ದಂಥ ವೇಳೆಯಲ್ಲಿ ದೇವರು ಅಂಥವರಿಗೆ ಸ್ವಸ್ಥತೆಯನ್ನು ಕೊಡ್ತಾನೆ. ಅಷ್ಟೇ ಅಲ್ಲ, ರೋಗವನ್ನೆಲ್ಲ ಪರಿಹರಿಸಿ ಆರೋಗ್ಯವನ್ನು ಉಂಟು ಮಾಡಿದೆಯಲ್ಲ ಸ್ವಾಮಿ. ಈಗ ದಾವೀದನು ತನ್ನ ಬಗ್ಗೆ ಏನೋ ಒಂದು ಹೇಳ್ತಾನೆ, ಕೇಳಿಸ್ಕೊಳ್ಳೋಣ ಬನ್ನಿರಿ. ಕೀರ್ತನೆ 41:4. ನಾನಂತೂ, ದಾವೀದನು ದೇವರಿಗೆ, ಯೆಹೋವನೇ, ನಿನ್ನ ಆಜ್ಞೆಯನ್ನು ಮೀರಿ ಪಾಪ ಮಾಡಿದ್ದೇನೆ. ವಾವ್, ಎಂಥ ಧೈರ್ಯವಾಗಿ ಡಿಕ್ಲೇರ್ ಮಾಡ್ತಾನ್ರಿ. ಒಂದು ರೀತಿಯಿಂದ ನಾವು ನೋಡುವಾಗ ದಾವೀದನು ತನ್ನ ಜೀವನದಲ್ಲಿ ಹೀಗೆ ಹೇಳ್ಬೋದು. ಅದೇನೆಂದರೆ, ದಾವೀದನು ಪಾಪ ಮಾಡುವುದಕ್ಕೆ ಧೈರ್ಯಗೊಂಡಂಥ ವ್ಯಕ್ತಿ. ಹೌದು, ಅದು ನಕಾರಾತ್ಮಕವಾದ ವಿಷಯ, ನೆಗೆಟಿವ್. ಆದರೆ ಅದೇ ಸಂದರ್ಭದಲ್ಲಿ ತಾನು ಮಾಡಿದ ಪಾಪವನ್ನು ಅರಿಕೆ ಮಾಡುವುದು, ಪಶ್ಚಾತ್ತಾಪ ಪಡುವುದು,
ಬಹಿರಂಗವಾಗಿ ಒಪ್ಪಿಕೊಳ್ಳುವುದಕ್ಕೂ ಅವನು ಧೈರ್ಯಗೊಂಡನು, ಧೈರ್ಯವಾಗಿ ಅರಿಕೆ ಮಾಡಿದನು, ಧೈರ್ಯವಾಗಿ ಪಶ್ಚಾತ್ತಾಪಪಟ್ಟನು, ಧೈರ್ಯವಾಗಿ ಒಪ್ಪಿಕೊಂಡನು, ಧೈರ್ಯವಾಗಿ ಬರೆದಿಟ್ಟಿದ್ದಾನೆ. ಇನ್ನು ಕೀರ್ತನೆ 51 ಓದುವಾಗ ಇನ್ನೂ ಬಹಳಷ್ಟು ಇದರ ಬಗ್ಗೆ ಸ್ಪಷ್ಟತೆ ನಮಗೆ ಸಿಗ್ತದೆ. ಆದರೆ ಇಲ್ಲಿ ಕೂಡ ಕೀರ್ತನೆ 41:4 ನಾವು ನೋಡುವಾಗ, ಯೆಹೋವನೇ ನಿನ್ನ ಆಜ್ಞೆಯನ್ನು ಮೀರಿ ಪಾಪ ಮಾಡಿದ್ದೇನೆ. ತನ್ನ ಪಾಪದ ಅರಿಕೆಯನ್ನು ಮಾಡಲಿಕ್ಕೆ ದಾವೀದನು ಎಂದೂ ಕೂಡ ಹಿಂಜರಿಲಿಲ್ಲ. ಪ್ರತ್ಯೇಕವಾಗಿ ದೇವರು ಅದನ್ನು ಅವನಿಗೆ ತನ್ನ ಪಾಪದ ವಿಷಯದಲ್ಲಿ ಬೆಳಕನ್ನು ಕೊಟ್ಟಾಗ, ಅಥವಾ ನಾಥಾನನೆಂಬಂಥ ಸ್ನೇಹಿತನ ಮುಖಾಂತರವಾಗಿ ಮಾತಾಡಿದಾಗ. ಆದ ಕಾರಣ ನಾನು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ, ಅದೇನೆಂದರೆ, ವಿಶ್ವಾಸಿಗಳಾದಂಥ ನಮಗೆ ಭೂಲೋಕದಲ್ಲಿ ಕನಿಷ್ಠ ಒಬ್ಬರಾದರೂ ಪ್ರಾರ್ಥನೆಯ ಸಹಭಾಗಿಗಳು, ಪಾರ್ಟ್ನರ್ಸ್ ಇರಬೇಕು. ಪ್ರಾರ್ಥನೆಯ ಸಹಭಾಗಿ, ಪ್ರೇಯಿಂಗ್ ಪಾರ್ಟ್ನರ್ ನಮಗಿರಬೇಕು ಭೂಲೋಕದಲ್ಲಿ. ಇನ್ನೊಂದು ಮಾತು ಹೇಳ್ತೀನಿ, ಅದು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿರುವಂಥ ಮಾತು. ಅದಾದಮೇಲೆ ಇನ್ನಷ್ಟು ಸ್ಟ್ರಾಂಗ್ ಆಗಿರುವಂಥ ಮಾತು. 3 ಮಾತು ಹೇಳ್ತೀನಿ. ಒಂದು, ಭೂಲೋಕದಲ್ಲಿ ಒಬ್ಬ ವ್ಯಕ್ತಿ ಆದರೂ ನಮಗೆ ಪ್ರಾರ್ಥಿಸುವ, ಬೆಂಬಲಿಸುವ, ಪ್ರಾರ್ಥನೆಯಲ್ಲಿ ಆಧಾರವಾಗಿರುವ, ಪ್ರಾರ್ಥನೆಯಲ್ಲಿ ಎತ್ತಿ ಹಿಡಿಯುವ ವ್ಯಕ್ತಿ ನಮಗೆ, ವಿಶೇಷವಾಗಿ ನಮ್ಮ ವೈಯಕ್ತಿಕವಾದ ವಿಷಯಗಳಲ್ಲಿ ಕೆಲವು ಕೂಡ ಭರವಸೆಯಿಂದ ಕಾನ್ಫಿಡೆಂಟಾಗಿ ಪ್ರಾರ್ಥಿಸುವಂಥ ಪ್ರಾರ್ಥನೆಯ ವೀರರು, ಶೂರರು ಒಬ್ಬರಾದರು ಭೂಲೋಕದಲ್ಲಿ ನಮಗಿದ್ದರೆ ನಾವು ಧನ್ಯರು, ನಿಮಗಿದ್ದರೆ ನೀವು ಧನ್ಯರು. ಎರಡನೇದಾಗಿ, ಭೂಲೋಕದಲ್ಲಿ ನಮಗೆ ಒಬ್ಬ ಆತ್ಮಿಕ ನಾಯಕರಾದರೂ ಇರಬೇಕು. ಒಬ್ಬ ಆತ್ಮಿಕ ನಾಯಕರು ನಮಗೆ ಇರಬೇಕು, ಆತ್ಮಿಕವಾಗಿ ನಡೆಸುವಂಥ ನಾಯಕರು. ಇಬ್ರಿಯ 13:17 ಅಂಥವ್ರ ಮಾತನ್ನು ನಾವು ಕೇಳಬೇಕು. ಅಂಥವರು ನಮ್ಮ ಆತ್ಮದ ವಿಷಯದಲ್ಲಿ ದೇವರ ಮುಂದೆ ಲೆಕ್ಕ ಕೊಡುವವರಾಗಿದ್ದಾರೆ. ಒಬ್ಬರಾದರು ಆತ್ಮಿಕ ಸ್ನೇಹಿತರು ಪ್ರಾರ್ಥಿಸುವುದಕ್ಕೆ, ಆತ್ಮಿಕ ನಾಯಕರು ನಡೆಸೋದಕ್ಕೆ. ಮೂರನೇದಾಗಿ, ಭೂಲೋಕದಲ್ಲಿ ನಮಗೆ ಒಬ್ಬ ಆತ್ಮಿಕ ತಂದೆ ನಮಗಿರ್ಬೇಕು ರೀ. 1 ಕೊರಿಂಥ 14 ಮತ್ತು 14-15 ವಚನಗಳಲ್ಲಿ ನಾವು ನೋಡುವಾಗ, ಪೌಲನು ನಿಮಗೆ ಸಾವಿರಾರು ಬೋಧಕರು ಅಥವಾ ನಾಯಕರು ಇರ್ಬೋದು, ಆದರೆ ತಂದೆಗಳು, ನಾನಂತೂ ನಿಮಗೆ ಸುವಾರ್ತೆಯಲ್ಲಿ ನಿಮ್ಮನ್ನು ಹಡೆದಿದ್ದೇನೆ, ನಿನ್ನ ತಂದೆಯಾಗಿದ್ದೇನೆ ಎಂಬುದಾಗಿ ಕೊರಿಂಥದವರಿಗೆ ಬರಿತಾನೆ. ಕೊರಿಂಥದವರು ಅಂಥ ಮಹಾಭಕ್ತರೇನಲ್ಲ, ಶರೀರಾಧೀನ ಸ್ವಭಾವದವರು, ಹೊಟ್ಟೆ ಕಿಚ್ಚು, ಜಗಳ, ನಾನು ಪೌಲನಿಗೆ ಸೇರಿದವನು, ಕೇಪನಿಗೆ ಸೇರಿದವನು ಎಂಬಂಥ ವಿಭಜನೆಗಳು ಅವರಲ್ಲಿದ್ದವು. ಆದರೂ ಕೂಡ ಆತ್ಮಿಕ ತಂದೆಯೇ. ಇದ್ರ ವಿಷಯದಲ್ಲಿ ನಾನು ಸ್ವಲ್ಪ ಅಧ್ಯಯನ ಮಾಡಿಬಿಟ್ಟು 90 ವಿಷಯಗಳನ್ನು ಸಂಗ್ರಹಿಸಿದ್ದೇನೆ ಆತ್ಮಿಕ ಮಗುವಿನ ವಿಷಯದಲ್ಲಿ. ಸರಿ, ಇದು ಹಾಗೆ ಹೇಳಬೇಕಂತ ಅನ್ನಿಸ್ತು, ಆದ ಕಾರಣ ಹೇಳಿ ಆಯಿತು. 41ನೇ ಕೀರ್ತನೆಯನ್ನು ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಅದರಲ್ಲಿ, ಯೆಹೋವನೇ ನಿನ್ನ ಆಜ್ಞೆಯನ್ನು ಮೀರಿ ಪಾಪ ಮಾಡಿದ್ದೇನೆ, ನನ್ನನ್ನು ಕರುಣಿಸು, ಸ್ವಸ್ಥ ಮಾಡು ಅಂದೇನು. ಕರುಣಿಸು, ಸ್ವಸ್ಥ ಮಾಡು. ಪಾಪ ಮಾಡಿದಾಗ ಕೆಲವು ಸರಿ ದೇವರ ಕರುಣೆ ನಮಗೆ ಬೇಕಾಗಿದೆ. ಪಾಪದ ದೆಸೆಯಿಂದ ಅಸ್ವಸ್ಥತೆ ನಮಗೆ ಬರುವಾಗ, ದೇವರೇ ಸ್ವಸ್ಥ ಮಾಡು ಎಂಬುದಾಗಿ ಬೇಡಬೇಕಾಗಿದೆ. ಆ ರೀತಿಯಾಗಿ ದಾವೀದನು ಪ್ರಾರ್ಥಿಸ್ತಾನೆ.
ನನ್ನ ಹಾನಿಯನ್ನು ಅಪೇಕ್ಷಿಸುವ ಶತ್ರುಗಳ ಬಗ್ಗೆ ಸ್ವಲ್ಪ ಮಾತಾಡಿಬಿಟ್ಟು ಅವರು ಗುಜುಗುಜು ಮಾತಾಡಿಕೊಳ್ಳುತ್ತಾರೆ, ನನಗೆ ಕೇಡನ್ನು ಕಲ್ಪಿಸ್ತಾರೆ, ಅವನನ್ನು ಅಸಾಧ್ಯ ರೋಗ ಹಿಡಿದದೇ, ಅವನು ಹಾಸಿಗೆಯನ್ನು ಬಿಟ್ಟು ತಿರುಗಿ ಏಳೋದೇ ಇಲ್ಲ ಎಂಬುದಾಗೆಲ್ಲ ಮಾತಾಡ್ಕೊಳ್ತಾ ಇದ್ರಂತೆ ದಾವೀದನ ಬಗ್ಗೆ. ಅದನ್ನೆಲ್ಲ ನೆನಪಿಟ್ಕೊಂಡು ದಾವೀದನ ಏನು ಮಾಡ್ತಾನೆ, ಬೇರೆಯವರ ಹೇಳಿಕೆಗಳನ್ನು, ಬೇರೆಯವರ ಚುಚ್ಚು ಮಾತುಗಳನ್ನು, ಬೇರೆಯವರು ಮಾತಾಡಿದ್ದನ್ನು ಅದನ್ನೇ ತಕ್ಕೊಂಡು ದೇವರ ಹತ್ರ ಹೇಳ್ತಾ ಇದ್ದಾನೆ ದಾವೀದನು. ಅದೇ ಪ್ರಾರ್ಥನೆ. ಪ್ರಾರ್ಥನೆ ಅಂದರೆ ಬಹುಮುಖಗಳು ಪ್ರಾರ್ಥನೆಗುಂಟು. ಕಷ್ಟ ಕಾಲದಲ್ಲಿ, ದುಃಖ ಕಾಲದಲ್ಲಿ ಜನರು ಏನಾದರೂ ಹೇಳಿದರೆ ಅದನ್ನೇ ದೇವರ ಹತ್ರ ನಾವು ಹೇಳಿಬಿಟ್ಟು ಜನರು ಹೇಳಿದ್ದನ್ನು ನಾವೇ ಮನಸ್ಸಿನಾಗ ಇಟ್ಕೊಂಡು ಕೊರಗೋಕ್ಕಿಂತಲೂ, ದುಃಖಿಸೋದಕ್ಕಿಂತಲೂ, ನಿರಾಶೆ ಆಗೋದಕ್ಕಿಂತಲೂ, ಮನಗುಂದುವುದಕ್ಕಿಂತಲೂ ಆ ಮಾತನ್ನೇ ತಕ್ಕೊಂಡು ದೇವರ ಹತ್ರ ಹೇಳಿಬಿಟ್ರೆ ನಮ್ಮ ಭಾರ ದೇವರ ಮೇಲೆ ಆಗಿಬಿಡ್ತದೆ. ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಗೆ ವಿಶ್ರಾಂತಿಯನ್ನು ಕೊಡ್ತೀನಿ ಅಂತ ಹೇಳಿದ ಆತನ ಯೇಸು ಕರ್ತನ ವಿಶ್ರಾಂತಿ ನಮಗೆ ಸಿಗ್ತದೆ, ಭಾರ ಆತನ ಮೇಲೆ ಹೋಗ್ತದೆ. ಸರಿ, ಕೋಟಿಂಗ್ ಅದರ್ಸ್ ಇನ್ ಕೋಟ್ಸ್ ಇನ್ ಪ್ರೇಯರ್, ಪ್ರಾರ್ಥನೆಯಲ್ಲಿ ಬೇರೆಯವರ ಹೇಳಿಕೆಗಳನ್ನು ಉಲ್ಲೇಖಿಸುವಂಥದ್ದು. ಆಮೇಲೆ ನಾವು ಮುಂದುವರಿಸ್ತಾ ಇದ್ದೇವೆ. ಕೀರ್ತನೆ 41 9ನೇ ವಚನದ 2ನೇ ಭಾಗದಲ್ಲಿ ಈ ರೀತಿಯಾಗಿದೆ, ನನ್ನ ಮನೆಯಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡನು, ಅಂಥ ಆಪ್ತ ಸ್ನೇಹಿತನು ನನಗೆ ಕಾಲನ್ನು ಅಡ್ಡಗೊಟ್ಟಿದ್ದಾನೆ. ಈ ಮಾತು ಎಲ್ಲಿದೆ ಅಂತ ಹೇಳ್ಬಿಟ್ಟು ನಾವು ನೋಡುವಾಗ ಕೀರ್ತನೆ 41 9ನೇ ವಚನದ ಕೀರ್ತನೆ ಎಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಬರ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ ಯೋಹಾನನು ಬರೆದ ಸುವಾರ್ತೆಯಲ್ಲಿ ಯೋಹಾನ 13ನೇ ಅಧ್ಯಾಯ, ಇಲ್ಲಿ ರೊಟ್ಟಿ ಮುರಿಯುವಂಥ ಒಂದು ಸಂದರ್ಭದಲ್ಲಿ ಯೇಸು ಸ್ವಾಮಿ ಮಾತನಾಡಿದಂಥ ಒಂದು ಮಾತನ್ನು ನಾವು 18ನೇ ವಚನದಲ್ಲಿ ನಾವು ನೋಡ್ತೇವೆ. ಈಗೆಲ್ಲರೂ ಪಸ್ಕ ಹಬ್ಬದ ಮುಂದೆ ಯೇಸು ಮತ್ತು ಆತನ ಶಿಷ್ಯರೆಲ್ಲರೂ ಕೂತ್ಕೊಂಡು ಇದ್ದಂಥ ವೇಳೆಯಲ್ಲಿ 18ನೇ ವಚನದಲ್ಲಿ, ನಾನು ನಿಮ್ಮೆಲ್ಲರನ್ನು ಕುರಿತು ಈ ಮಾತನ್ನು ಹೇಳಲಿಲ್ಲ. ಜಾನ್ 13:18, ಯೋಹಾನ 13:18, ನಾನು ಆದುಕೊಂಡವರನ್ನು ನಾನು ಬಲ್ಲೆನು. ವಾವ್, ದೇವರು ಆದುಕೊಂಡವರನ್ನು ದೇವ್ರಿಗೆ ಗೊತ್ತು. ಆದರೆ ನನ್ನ ಕೂಡ ಊಟ ಮಾಡುವವನೇ ನನಗೆ ಕಾಲನ್ನು ಅಡ್ಡಗೊಟ್ಟಿದ್ದಾನೆ ಎಂಬ ಶಾಸ್ತ್ರದ ಮಾತು ನೆರವೇರಬೇಕಾಗಿದೆ. ಕೀರ್ತನೆ 41:9 ಇರುವಂಥ ಶಾಸ್ತ್ರದ ಮಾತು ನೆರವೇರಬೇಕಾಗಿದೆ ಎಂಬುದಾಗಿ ಯೇಸು ಕರ್ತನು ಯೋಹಾನ 13:18 ಹೇಳುವಂಥದ್ದನ್ನು ಗಮನಿಸ್ತೇವೆ. ಹೌದು, ಇದು ಯೂದನ ವಿಷಯವಾಗಿತ್ತು. ಅವರೆಲ್ಲರೂ ಊಟ ಮಾಡ್ತಾ ಇದ್ದಾಗ ಸ್ವಾಮಿ ಈ ಮಾತನ್ನು ಹೇಳಿದ್ದು ಆಶ್ಚರ್ಯ. ಹೌದು, ಇದು ಮೆಸ್ಸಿಯನ ಕುರಿತಾದ ಕೀರ್ತನೆ ಅಂತ ಹೇಳಿದಾಗ ಇಲ್ಲಿ ಅದನ್ನು ನಾವು ಸ್ವಲ್ಪ ನೋಡ್ತೇವೆ, ಇನ್ನೂ ಕೂಡ ನಾವು ನೋಡಲಿಕ್ಕಿದ್ದೇವೆ. ಸರಿ, ಕೀರ್ತನೆ 41 ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಸಾಮ್ 41:10 10ನೇ ವಚನ, ಯೆಹೋವನೇ ನೀನಾದರೂ ಕರುಣಿಸಿ ನನ್ನನ್ನು ಏಳಮಾಡು. ದಾವೀದನ ವಿಷಯದಲ್ಲಿ ನಾವು ನೋಡುವಾಗ ಬಡವರನ್ನು ನೋಡಿಕೊಳ್ಳೋರ ಬಗ್ಗೆ ಸ್ವಲ್ಪ ಮಾತಾಡ್ತಾನೆ. ಅದಾದ ನಂತರ ಹಾಗೆ ಮುಂದುವರಿಸಿಬಿಟ್ಟು ತನ್ನ ಬಗ್ಗೆ ಹೇಳ್ತಾನೆ, ನಾನಂತೂ ನಿನ್ನ ಆಜ್ಞೆಯನ್ನು ಮೀರಿ ಪಾಪ ಮಾಡಿದ್ದೇನೆ ಅಂತ 4ನೇ ವಚನದಲ್ಲಿ ಹೇಳಿಬಿಟ್ಟು, ಅದಾದ ನಂತರ ಮತ್ತೆ ಶತ್ರುಗಳ ಬಗ್ಗೆ ಸ್ವಲ್ಪ ಮಾತಾಡಿಬಿಟ್ಟು, ಅದಾದ ನಂತರ ಸ್ವಲ್ಪ ಪ್ರವಾದನೆಯ ಮಾತು ಕೂಡ ಮೆಸ್ಸಿಯನ ಕುರಿತಾಗಿ ಇರುವಂಥ ಒಂದು ಮಾತನ್ನು 9ನೇ ವಚನದಲ್ಲಿ ಹೇಳಿಬಿಟ್ಟು, ಆದರೆ ಇಲ್ಲಿ ತನ್ನನ್ನು ಕರುಣಿಸಿ ಏಳುವಂತೆ ಮಾಡು ಎಂಬುದಾಗಿ ಹೇಳ್ತಾನೆ. 11ನೇ ವಚನ, ಕೀರ್ತನೆ 41 ಮತ್ತು 11, ಶತ್ರುಗಳ ಜಯಧ್ವನಿ ಇಲ್ಲವಾದ್ದರಿಂದಲೇ, ಅಂದರೆ ಶತ್ರುಗಳ ಜಯ ಧ್ವನಿ
ಇಲ್ಲದಿರುವಾಗ ಅಥವಾ ಇಲ್ಲದರಿಂದಲೇ ನಿನ್ನ ಒಲುಮೆ ನನಗುಂಟೆಂದು ತಿಳಿದುಕೊಳ್ಳುವೆನು. ವಾವ್! ಒಂದು ಸಾರಿ ಬೆಂಗಳೂರಿನಲ್ಲಿ ನಾನು ಆಲಯದಲ್ಲಿ, ಅಂದರೆ ದೇವಾಲಯದ ಹೊರಗಡೆ, ಪ್ರಾರ್ಥನಾಲಯದ ಹೊರಗಡೆ ಕೂತ್ಕೊಂಡಿದ್ದೆ. ಆ ಸಂದರ್ಭದಲ್ಲಿ ದೇವರ ಸೇವಕರು ಜಾಕ್ಪೂನನ್ ಅಯ್ಯನವರು ಬಂದು ನನ್ನ ಹತ್ರ ಒಂದು ಮಾತು ಕೇಳಿದರು. ಬೇರೆ ಕೆಲವು 4-5 ಜನರು ಇದ್ದರು, ಆದರೆ ನನ್ನ ಹತ್ರ ಬಂದುಬಿಟ್ಟು, ಶತ್ರುಗಳ ಜಯಧ್ವನಿ ಇಲ್ಲದರಿಂದಲೇ ನಿನ್ನ ಒಲುಮೆ ನನಗುಂಟೆಂದು ತಿಳಿದುಕೊಳ್ಳುವೆನು ಎಂಬ ವಾಕ್ಯ ಎಲ್ಲಿದೆ ನನಗೆ ಕಂಡುಹಿಡಿದು ಕೊಡು ಅಂತ ಹೇಳಿಬಿಟ್ಟು ಒಳಗೆ ಹೋಗ್ಬಿಟ್ರು. ತಕ್ಷಣ ನಾನು ಹುಡುಕಾಡಿದೆ, ಯಾಕಂದರೆ ಕನ್ಕಾರ್ಡೆನ್ಸ್ ಇಟ್ಕೊಂಡು ಅದು ಅನುಕ್ರಮಣಿಕ ಗ್ರಂಥ ಇಟ್ಕೊಂಡು ಹುಡುಕಾಡಿದೆ, ನೋಡಿದೆ ಕಡೆಗೆ ಸಿಕ್ಬಿಡ್ತು. ಕೀರ್ತನೆ 41:11 ಅದನ್ನು ಬರೆದು ತಗೊಂಡೋಗಿ ದೇವರ ಸೇವಕರಿಗೆ ಕೊಟ್ಟೆ. ಅದರಿಂದ ಅವರು ಮಾತಾಡಿದರು. ಅಂದರೆ ಅವತ್ತು ನಾನು ಕಲಿತಂಥ ಒಂದು ಪಾಠ ಏನಂದರೆ, ಶತ್ರುಗಳ ಜಯಧ್ವನಿ ಇಲ್ಲದಿರಬೇಕು ನಮ್ಮ ಜೀವನದಲ್ಲಿ. ಅದು ಹೇಗೆ ಸಾಧ್ಯ? ಸಾಮಾನ್ಯವಾಗಿ ಎಲ್ಲಾದರೂ ಶತ್ರುಗಳು ಜಯಿಸಿಬಿಟ್ರೆ ಏನಾಗ್ತದೆ? ಆರ್ಭಾಟ, ಅರಚುವಿಕೆ, ಅಥವಾ ನಮ್ಮ ಕಾಲದಲ್ಲಿ ಯಾವುದಾದ್ರೂ 2 ತಂಡಗಳ ನಡುವೆ ಸ್ಪರ್ಧೆ ಇರ್ತದೆ. ಒಂದು ತಂಡ ಗೆದ್ದು ಬಿಟ್ಟರೆ ಆರ್ಭಾಟ, ಜಯಧ್ವನಿ, ಶೀಟಿ, ಚಪ್ಪಾಳೆ ಈ ರೀತಿಯಾಗಿ ಇರ್ತದಲ್ವ. ಅಂಥ ಒಂದು ಚಿತ್ರ ಇಲ್ಲಿ ಬಂದಿದೆ 11ನೇ ವಚನದಲ್ಲಿ. ಶತ್ರುಗಳ ಜಯಧ್ವನಿ ಇಲ್ಲದೇ ಇರುವಾಗ ನಮ್ಮ ಜೀವನದಲ್ಲಿ ಅದೇನು ತೋರಿಸ್ತದೆ? ದೇವರ ಒಲುಮೆ, ದೇವರ ಮೆಚ್ಚುಗೆ, ದೇವರ ಕೃಪೆ, ದೇವರ ದಯೆ, ದೇವರ ಹರ್ಷ, ದೇವರ ಆನಂದ, ದೇವರ ಸಹಾಯ ನನಗುಂಟೆಂದು ತಿಳಿದುಕೊಳ್ಳುವೆನು. ಆದ ಕಾರಣ ಇದನ್ನು ಯಾವ ರೀತಿಯಾಗಿ ನಾವು ನಮ್ಮ ಜೀವನದಲ್ಲಿ ಅನ್ವಯಿಸ್ಕೊಳ್ಬೇಕಂತ ಹೇಳಿದರೆ, ಕೋಪದ ಜಯಧ್ವನಿ, ದ್ವೇಷದ ಜಯಧ್ವನಿ, ಮೋಹದ ಜಯಧ್ವನಿ, ಹಣದಾಶೆಯ ಜಯಧ್ವನಿ, ಸ್ವಾರ್ಥದ ಜಯಧ್ವನಿ, ಪಾಪದ ಜಯಧ್ವನಿ ಇಲ್ಲದಿರುವಾಗ ನಮ್ಮ ಜೀವನದಲ್ಲಿ ಯಾವಾಗ ಅದು ಇಲ್ಲದೇ ಇರುವಂಥ ದಿನ ಬರ್ತದೋ, ಇಲ್ಲದೇ ಇರುವಂಥ ವಾರ ಬರ್ತದೋ, ಇಲ್ಲದೇ ಇರುವಂಥ ತಿಂಗಳು ಬರ್ತದೋ, ಆಗ ಅದರಿಂದ ನಾವು ತಿಳ್ಕೊಳ್ಳುವಂಥದ್ದು ಏನು, ಒಂದು ವಿಷಯ ಭಾಳ ಸ್ಟ್ರಾಂಗ್ ಆಗಿ ತಿಳ್ಕೊಳ್ಬೇಕು. ಅದೇನೆಂದರೆ, ದೇವರ ಒಂದು ಒಲುಮೆ ನಮ್ಮ ಮೇಲೆ ಇದೆ ಎಂಬುದಾಗಿ. ಆಮೇನ್ ಆಮೇನ್ ಎಂದು ಮುಕ್ತಾಯವಾಗ್ತದೆ. ಕೀರ್ತನೆ 41ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.